ಇದು ಲಾವಾ ಬ್ಲೇಸ್ ಡ್ರ್ಯಾಗನ್ 5G ಸ್ಮಾರ್ಟ್ ಫೋನ್. ಈ ಸ್ಮಾರ್ಟ್ ಫೋನ್ ಕೆಲವು ದಿನಗಳಿಂದ ನನ್ನ ಹತ್ರ ಇದೆ ಮತ್ತು ಇದನ್ನ ಕೆಲವು ದಿನಗಳಿಂದ ಚೆನ್ನಾಗಿ ಯೂಸ್ ಮಾಡಿದೀನಿ. ಈ ಸ್ಮಾರ್ಟ್ ಫೋನ್ ನೀವು ತಗೊಳ್ಬೋದಾ? ಈ ಪ್ರೈಸ್ ಪಾಯಿಂಟ್ ಇದು ವರ್ತ್ ಇದೆಯಾ? ಕೆಲವು ದಿನಗಳಲ್ಲಿ ಈ ಫೋನ್ ನನ್ನ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಎಲ್ಲವೂ ನಾನು ಶೇರ್ ಮಾಡ್ತೀನಿ. ಹಾಯ್, ನಾನು ನಿಮ್ಮ ರವಿಕುಮಾರ್ ಫ್ರಮ್ ಟೆಕ್ ಪ್ರೋ ಕನ್ನಡ. ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ನೋಟಿಫಿಕೇಶನ್ ಆನ್ ಮಾಡಿ. ಬನ್ನಿ ಈ ಫೋನ್ ಬಗ್ಗೆ ಹೇಳ್ತೀನಿ. ಫಸ್ಟ್ ಇದರ ಅನ್ಬಾಕ್ಸಿಂಗ್ ಬಗ್ಗೆ ಮಾತಾಡಿದ್ರೆ, ಈ ಫೋನ್ ಬಾಕ್ಸ್ ನಮ್ಮ ಹತ್ರ ಇಲ್ಲ, ಆದ್ರೆ ಈ ಬಾಕ್ಸ್ ನಲ್ಲಿ ನಿಮಗೆ ಎಲ್ಲ ಐಟಮ್ ಸಿಗುತ್ತೆ. 18 ವಾಟ್ ಚಾರ್ಜರ್, B2C ಕೇಬಲ್, ಸಿಮ್ ಎಜೆಕ್ಟರ್ ಟೂಲ್, ಡಾಕ್ಯುಮೆಂಟೇಶನ್ ಎಲ್ಲ ಸಿಗುತ್ತೆ. ಇನ್ನು ಇದರ ಡಿಸೈನ್ ನ ನೋಡೋದಾದ್ರೆ, ಇದು ಪ್ಲಾಸ್ಟಿಕ್ ಬಾಡಿ, ಪ್ಲಾಸ್ಟಿಕ್ ಬ್ಯಾಕ್, ಪ್ಲಾಸ್ಟಿಕ್ ಫ್ರೇಮ್ ನ ಹೊಂದಿದೆ ಮತ್ತು ಫ್ರಂಟ್ ನಲ್ಲಿ ಗ್ಲಾಸ್ ಇದೆ. ಇದಕ್ಕೆ ಪ್ಯಾಂಡಾ ಗ್ಲಾಸ್ ಪ್ರೊಟೆಕ್ಷನ್ ಸಿಗುತ್ತೆ. ಈ ಪ್ರೈಸ್ ಸೆಗ್ಮೆಂಟ್ ಗೆ ಇದು ಬಿಲ್ಡ್ ಕ್ವಾಲಿಟಿ ಚೆನ್ನಾಗಿದೆ. ಇದರ ಇನ್ ಹ್ಯಾಂಡ್ ಫೀಲ್ ಚೆನ್ನಾಗಿದೆ, ಸ್ವಲ್ಪ ವೈಡ್ ಮತ್ತು ಹೆವಿ ಆಗಿದೆ. ಓವರ್ ಆಲ್ ಇದರ ಇನ್ ಹ್ಯಾಂಡ್ ಫೀಲ್ ಚೆನ್ನಾಗಿದೆ. ಇದರ ವೆಯ್ಟ್ ಮ್ಯಾನೇಜ್ಮೆಂಟ್ ಕೂಡ ಚೆನ್ನಾಗಿದೆ. ಇದಕ್ಕೆ IP52 ರೇಟಿಂಗ್ ಸಿಗ್ತಾ ಇದೆ, ಆದ್ರಿಂದ ಡಸ್ಟ್ ಮತ್ತು ಸ್ಪ್ಲಾಶ್ ಪ್ರೊಟೆಕ್ಷನ್ ಸಿಗುತ್ತೆ. ಮತ್ತು ಇದು ಗುಡ್ ಲುಕಿಂಗ್ ಸ್ಮಾರ್ಟ್ ಫೋನ್ ಆಗಿದೆ. ಮ್ಯಾಟ್ ಫಿನಿಶಿಂಗ್ ಇದೆ, ಫಿಂಗರ್ ಪ್ರಿಂಟ್ ಮಾರ್ಕ್ ಬೀಳಲ್ಲ. ಕ್ಯಾಮ್ರಾ ಅಲ್ಲಿ ಗ್ಲಾಸಿ ಫಿನಿಶಿಂಗ್ ಇದೆ ಮತ್ತು ಇದರಲ್ಲಿ ರೇನ್ಬೋ ಪ್ಯಾಟರ್ನ್ಸ್ ಕಾಣುತ್ತೆ. ಆದ್ರೆ ಫ್ರಂಟ್ ನಲ್ಲಿ ವಾಟರ್ ಡ್ರಾಪ್ ನಾಚ್ ಇದೆ. ಆದ್ರೆ ಸೆಂಟರ್ ಪಂಚೋಲ್ ಕ್ಯಾಮ್ರಾ ಇದ್ದಿದ್ರೆ ಇನ್ನೂ ಸ್ಟೈಲಿಶ್ ಆಗಿರ್ತಿತ್ತು. ಈ ಸ್ಮಾರ್ಟ್ ಫೋನ್ 2 ಕಲರ್ ಅಲ್ಲಿ ಅವೈಲೇಬಲ್ ಇದೆ. ಈಗ ನಮ್ಮ ಹತ್ರ ಇರೋದು ಗೋಲ್ಡ್ ಕಲರ್, ಜೊತೆಗೆ ಇದು ಬ್ಲಾಕ್ ಕಲರ್ ಕೂಡ ಸಿಗ್ತಾ ಇದೆ. ಓವರ್ ಆಲ್ ಇದರ ಬಿಲ್ಡ್ ಕ್ವಾಲಿಟಿ ಮತ್ತು ಡಿಸೈನ್ ಈ ಪ್ರೈಸ್ ಸೆಗ್ಮೆಂಟ್ ಗೆ ಜಸ್ಟಿಫೈ ಮಾಡುತ್ತೆ, ಯಾವುದೇ ಪ್ರಾಬ್ಲಮ್ ಇಲ್ಲ. ಇನ್ನು ಇದರ ಡಿಸ್ಪ್ಲೇ ಬಗ್ಗೆ ಮಾತಾಡೋದಾದ್ರೆ, ಇದರಲ್ಲಿ 6.7 ಇಂಚಸ್ HD+ IPS LCD ಡಿಸ್ಪ್ಲೇ ಸಿಗ್ತಾ ಇದೆ. 120 Hz ರಿಫ್ರೆಶ್ ರೇಟ್ ಇದೆ. ಈ ಪ್ರೈಸ್ ಸೆಗ್ಮೆಂಟ್ ಗೆ HD+ ರೆಸಲ್ಯೂಷನ್ ಚೆನ್ನಾಗಿದೆ, ಯಾಕಂದ್ರೆ ಫೋನ್ ತುಂಬಾ ಎಕ್ಸ್ಪೆನ್ಸಿವ್ ಆಗಿಲ್ಲ ಮತ್ತು ಇದರಲ್ಲಿ ಕಲರ್ಸ್ ಚೆನ್ನಾಗಿದೆ. ಕಂಟೆಂಟ್ ವಾಚಿಂಗ್ ಅಲ್ಲಿ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಸಿಗುತ್ತೆ. ಇದರ ವೀವಿಂಗ್ ಆಂಗಲ್ಸ್ ಚೆನ್ನಾಗಿದೆ, ಡೀಟೇಲ್ಸ್ ಕೂಡ ಕ್ಲಿಯರ್ ಆಗಿ ಬರುತ್ತೆ. ವೈಡ್ 1L3 ಸಪೋರ್ಟ್ ಇದೆ, ಆದ್ರಿಂದ ಅಮೆಝಾನ್ ನೆಟ್ಫ್ಲಿಕ್ಸ್ ನಲ್ಲಿ 540p ವಿಡಿಯೋಸ್ ನ ಸ್ಟ್ರೀಮ್ ಮಾಡಬಹುದು. ಇದರಲ್ಲಿ 660 ನೀಟ್ ಹೈ ಬ್ರೈಟ್ನೆಸ್ ಮೋಡ್ ಇದೆ. ಡೈರೆಕ್ಟ್ ಸನ್ಲೈಟ್ ನಲ್ಲೂ ಡಿಸ್ಪ್ಲೇ ಸ್ವಲ್ಪ ಕ್ಲಿಯರ್ ಆಗಿ ಕಾಣುತ್ತೆ. 120 Hz ರಿಫ್ರೆಶ್ ರೇಟ್ ಇಂದ ಸ್ಮೂತ್ ಆಗಿ ಕೂಡ ಚೆನ್ನಾಗಿದೆ. ಓವರ್ ಆಲ್ ಈ ಪ್ರೈಸ್ ಸೆಗ್ಮೆಂಟ್ ಗೆ ಡಿಸ್ಪ್ಲೇ ಚೆನ್ನಾಗಿದೆ, ಯಾವುದೇ ಕಂಪ್ಲೇಂಟ್ ಇಲ್ಲ. ಈಗ ಇದರ ಪರ್ಫಾರ್ಮೆನ್ಸ್ ಕಡೆ ಬಂದ್ರೆ, ಈ ಫೋನ್ ನ ಲಾವಾದ ಫಸ್ಟ್ ಫೋನ್ ಆಗಿದೆ. ಇದರಲ್ಲಿ ಸ್ನ್ಯಾಪ್ ಡ್ರ್ಯಾಗನ್ ಫೋನ್ Gen 2 ಪ್ರೊಸೆಸರ್ ಬರ್ತಾ ಇದೆ. ಇದರಲ್ಲಿ ಡೀಸೆಂಟ್ ಪರ್ಫಾರ್ಮೆನ್ಸ್ ಸಿಗ್ತಾ ಇದೆ ಅಷ್ಟೇ. ಇದರಲ್ಲಿ UFS 3.1 ಸ್ಟೋರೇಜ್ ಸಿಗುತ್ತೆ. ಇದರಿಂದ ಆಪ್ಸ್ ಓಪನಿಂಗ್ ಕ್ಲೋಸಿಂಗ್ ತುಂಬಾ ಕ್ವಿಕ್ ಆಗಿ ವರ್ಕ್ ಆಗುತ್ತೆ. ಈ ಪ್ರೈಸ್ ಅಲ್ಲಿ ಬೇರೆ ಯಾವ ಫೋನ್ಗೂ ಕಂಪೇರ್ ಮಾಡಿದ್ರೆ ಇದು ಬೆಸ್ಟ್ ಅನ್ಸುತ್ತೆ. ನಾರ್ಮಲ್ ಪರ್ಫಾರ್ಮೆನ್ಸ್ ಗೆ ಇದು ಚೆನ್ನಾಗಿದೆ, ಯಾವುದೇ ಇಶ್ಯೂ ಬರಲ್ಲ. ಮತ್ತು BGM ನಲ್ಲಿ 40 FPS ಗೇಮಿಂಗ್ ಸಪೋರ್ಟ್ ಮಾಡುತ್ತೆ. ಆದ್ರೆ ಇದು ಕ್ಯಾಶುವಲ್ ಗೇಮಿಂಗ್ ಗೆ ಸೂಟೇಬಲ್ ಅಲ್ಲ, ಹೆವಿ ಗೇಮ್ಸ್ ಆಡೋದಕ್ಕಾಗಲ್ಲ. ಮತ್ತು ಇದರ ರ್ಯಾಮ್ ಮ್ಯಾನೇಜ್ಮೆಂಟ್ ಚೆನ್ನಾಗಿದೆ. 4GB RAM ಪ್ಲಸ್ 4GB ವರ್ಚುವಲ್ ರ್ಯಾಮ್ ಸಪೋರ್ಟ್ ಮಾಡುತ್ತೆ. ಇದರ ಆಪ್ಟಿಮೈಸೇಷನ್ ಚೆನ್ನಾಗಿದೆ. ಟರ್ಮಿನಲ್ ಥ್ರಾಟಿಂಗ್ ಇಶ್ಯೂಸ್ ಇಲ್ಲ. 4 lakh ಪ್ಲಸ್ ಆಂಟಿಟ್ಯೂಡ್ ಸ್ಕೋರ್ ಇದೆ ಮತ್ತು ಇದು 10,000 ರೂಪಾಯಿ ರೇಂಜ್ಗೆ ಇಂಪ್ರೆಸಿವ್ ಆಗಿದೆ. ಓವರ್ ಆಲ್ ಇದರ ಪರ್ಫಾರ್ಮೆನ್ಸ್ ಯಾವುದೇ ಪ್ರಾಬ್ಲಮ್ ಇಲ್ಲ. ಪರ್ಸನಲಿ ನನಗೆ ತುಂಬಾ ಇಷ್ಟ ಆಯ್ತು. ಇನ್ನು ಇದರ ಕ್ಯಾಮ್ರಾ ಕಡೆ ಬಂದ್ರೆ, ಇದರಲ್ಲಿ 50 MP ಮೇನ್ ಕ್ಯಾಮ್ರಾ ಇದೆ, ಜೊತೆಗೆ ಒಂದು ಸಣ್ಣ ಸೆನ್ಸಾರ್ ಕೂಡ ಸಿಗುತ್ತೆ. ಇದು ಯೂಸ್ಲೆಸ್ ಆಗಿದೆ. ಮತ್ತು 8 MP ಸೆಲ್ಫಿ ಕ್ಯಾಮ್ರಾ ಸಿಗುತ್ತೆ. ನಾರ್ಮಲ್ ಡೇ ಲೈಟ್ ನಲ್ಲಿ ಮೇನ್ ಕ್ಯಾಮ್ರಾ ಚೆನ್ನಾಗಿ ಪರ್ಫಾರ್ಮ್ ಮಾಡುತ್ತೆ. ಇಮೇಜ್ ಕ್ವಾಲಿಟಿ ಚೆನ್ನಾಗಿದೆ, ಕಲರ್ಸ್ ಚೆನ್ನಾಗಿದೆ, ಡೀಟೇಲ್ ಹಂಗೆ ಬರುತ್ತೆ. ಆದ್ರೆ ಡೈನಾಮಿಕ್ ರೇಂಜ್ ಆವರೇಜ್ ಆಗಿದೆ. ಆದ್ರೆ ಪೋರ್ಟ್ರೇಟ್ ಮೋಡ್ ನಲ್ಲಿ ಬ್ಯಾಕ್ ಗ್ರೌಂಡ್ ಬ್ಲರ್ ಮತ್ತು ಎಡ್ಜ್ ಡಿಟೆಕ್ಷನ್ ತುಂಬಾ ಚೆನ್ನಾಗಿದೆ. ಲೋ ಲೈಟ್ ಮತ್ತು ನೈಟ್ ಫೋಟೋಗ್ರಫಿಯಲ್ಲಿ ಸ್ಟ್ರಗಲ್ ಆಗುತ್ತೆ, ಜಾಸ್ತಿ ಚೆನ್ನಾಗಿ ಬರಲ್ಲ. ಮತ್ತು ಸೆಲ್ಫಿ ಕ್ಯಾಮ್ರಾ ಕೂಡ ನಾರ್ಮಲ್ ಲೈಟಿಂಗ್ ನಲ್ಲಿ ಚೆನ್ನಾಗಿ ಪರ್ಫಾರ್ಮ್ ಕೊಡುತ್ತೆ. ಸ್ಕಿನ್ ಟೋನ್ ಚೆನ್ನಾಗಿದೆ, ಸ್ವಲ್ಪ ಸಾಫ್ಟ್ ಆಗಿ ಬರುತ್ತೆ. ಆದ್ರೆ ಈ ಪ್ರೈಸ್ ಸೆಗ್ಮೆಂಟ್ ಗೆ ಅಡ್ಜಸ್ಟ್ ಆಗಲೇಬೇಕು. ಓವರ್ ಆಲ್ ನಾರ್ಮಲ್ ಫೋಟೋಗ್ರಫಿಗೆ ಇದರ ಕ್ಯಾಮ್ರಾ ಚೆನ್ನಾಗಿದೆ, ಡಿಸಪಾಯಿಂಟ್ ಮಾಡಲ್ಲ. ಜೊತೆಗೆ ಇದರ ವಿಡಿಯೋ ಕ್ವಾಲಿಟಿ ಆವರೇಜ್ ಆಗಿದೆ, ಸ್ಟೇಬಲ್ ವಿಡಿಯೋಸ್ ಬರಲ್ಲ. ಇನ್ನು ಇದರ ಬ್ಯಾಟರಿ ಬಗ್ಗೆ ಮಾತಾಡೋದಾದ್ರೆ, ಇದರಲ್ಲಿ 5000 mAh ಬ್ಯಾಟರಿ ಸಿಗುತ್ತೆ. ಇದರ ಬ್ಯಾಟರಿ ಪ್ಯಾಕಪ್ ಚೆನ್ನಾಗಿದೆ. ನಾರ್ಮಲ್ ಯೂಸೇಜ್ ಅಲ್ಲಿ 1 ದಿನ ಬ್ಯಾಟರಿ ಲೈಫ್ ಆರಾಮಾಗಿ ಬರುತ್ತೆ ಮತ್ತು ಇದು 18 ವಾಟ್ ಚಾರ್ಜಿಂಗ್ ಸಪೋರ್ಟ್ ಮಾಡುತ್ತೆ. ಇನ್ನು ಇದರ ಸೆಕ್ಯೂರಿಟಿ ಕಡೆ ಬಂದ್ರೆ, ಇದರಲ್ಲಿ ಸೈಡ್ ಮೌಂಟೆಡ್ ಫಿಂಗರ್ ಪ್ರಿಂಟ್ ಸೆನ್ಸಾರ್ ಸಿಗುತ್ತೆ. ಇದು ಫಾಸ್ಟ್ ಮತ್ತು ಅಕ್ಯುರೇಟ್ ಆಗಿದೆ ಮತ್ತು ಫೇಸ್ ಅನ್ಲಾಕ್ ಕೂಡ ಚೆನ್ನಾಗಿ ವರ್ಕ್ ಮಾಡುತ್ತೆ, ಯಾವುದೇ ಇಶ್ಯೂ ಇಲ್ಲ. ಮತ್ತು ಇದರಲ್ಲಿ ಸಿಂಗಲ್ ಬಾಟಮ್ ಸ್ಪೀಕರ್ ಸಿಗುತ್ತೆ. ಇದರ ಲೌಡ್ನೆಸ್ ಚೆನ್ನಾಗಿದೆ, ಆದ್ರೆ ಇದು ಸೌಂಡ್ ಬ್ಯಾಲೆನ್ಸ್ ಆವರೇಜ್ ಆಗಿದೆ. ಇನ್ನು ಇದರ ಸಾಫ್ಟ್ವೇರ್ ಕಡೆ ಬಂದ್ರೆ, ಇದು Android 15 ನಲ್ಲಿ ಬರುತ್ತೆ. ಇದಕ್ಕೆ 2 ವರ್ಷ ಸೆಕ್ಯೂರಿಟಿ ಅಪ್ಡೇಟ್ ಸಿಗುತ್ತೆ. ಇದರ UI ಲ್ಯಾಗ್ ಫ್ರೀ ಆಗಿದೆ. ಇದು ಯಾವುದೇ ಬ್ಲಾಟ್ವೇರ್ ಇಲ್ಲ, ಆಡ್ಸ್ ಬರಲ್ಲ, ಸ್ಟಾಕ್ ಆಂಡ್ರಾಯ್ಡ್ ಫೀಲ್ ಕೊಡುತ್ತೆ ಮತ್ತು ಲಾವಾದ ಕಸ್ಟಮೈಸೇಷನ್ ಫೀಚರ್ ತುಂಬಾ ಸಿಗುತ್ತೆ. ಓವರ್ ಆಲ್ ಇದರ ಸಾಫ್ಟ್ವೇರ್ ಎಕ್ಸ್ಪೀರಿಯನ್ಸ್ ಚೆನ್ನಾಗಿದೆ. ಈ ಫೋನ್ ನ ಪ್ರೈಸ್ ಬಗ್ಗೆ ಮಾತಾಡೋದಾದ್ರೆ, 4GB RAM 128GB 10,000 ರೂಪಾಯಿ ಆಗುತ್ತೆ. 6GB RAM 128GB 10,500 ರೂಪಾಯಿ ಆಗುತ್ತೆ. 10,000 ಪ್ರೈಸ್ ಪಾಯಿಂಟ್ ನಲ್ಲಿ ಈ ಸ್ಮಾರ್ಟ್ ಫೋನ್ ಡೆಫಿನೆಟ್ಲಿ ವರ್ತ್ ಇದೆ, ಎಸ್ಪೆಷಲಿ ಇದರ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ. ಸೊ ಈ ಪ್ರೈಸ್ ರೇಂಜ್ಗೆ ಇದು ಚೆನ್ನಾಗಿದೆ, ತಗೊಳ್ಬಹುದು. ಈ ಫೋನ್ ಬಗ್ಗೆ ನಿಮ್ಗೆ ಏನಿಸ್ತು ಅಂತ ಕಮೆಂಟ್ ಮಾಡಿ ಮತ್ತು ಈ ವಿಡಿಯೋ ಲೈಕ್ ಮಾಡಿ, ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ರವಿಕುಮಾರ್ ಸೈನಿಂಗ್ ಆಫ್. ಥ್ಯಾಂಕ್ ಯು, ಧನ್ಯವಾದಗಳು.